ಪಾವಗಡ ತಾಲೂಕಿನ ನಾಗಲಮಡಿಕೆಯಲ್ಲಿ ನೆಲೆಸಿರುವಂತಹ ಸುಪ್ರಸಿದ್ಧ ಅಂತ್ಯ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಬುಧವಾರ ಮಧ್ಯಾಹ್ನ 1 ಗಂಟೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ಆಯುಕ್ತರಾದ ವೆಂಕಟೇಶ್ ಎಂವಿರವರು ಭೇಟಿ ನೀಡಿ ದೇವಸ್ಥಾನದ ಸ್ಥಿತಿಗತಿಯನ್ನ ಪರಿಶೀಲಿಸಿದ್ದಾರೆ. ದೇವಸ್ಥಾನವನ್ನ ಪರಿಶೀಲಿಸಿ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ, ಹಿರಿಯ ಆಗಮ ಪಂಡಿತ ವಿಜಯಕುಮಾರ್, ವಾಸ್ತುಶಿಲ್ಪ ಸಮಿತಿಯ ಅಧ್ಯಕ್ಷೆ ರಾಜೇಶ್ವರಿ, ತಹಸೀಲ್ದಾರ್ ಡಿಎನ್ ವರದರಾಜು, ದೇವಸ್ಥಾನದ ಇಒ ಸುನೀಲ್ ಕುಮಾರ್, ಪಿಡಬ್ಲ್ಯೂಡಿ ಎಇಇ ಅನಿಲ್, ನಾಗಲಮಡಿಕೆ ಹೋಬಳಿ ಕೆವಿ ನಾರಾಯಣ, ಹೋರಾಟಗಾರ ನಾಗಭೂಷಣ ರೆಡ್ಡಿ, ಲೆಕ್ಕಾಧಿಕಾರಿ ರವಿಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ರಾಜ್ಯ ಮಟ್ಟದ ವಾಸ್ತುಶಿಲ್ಪ ಕಮಿಟಿ ಏನಿದೆ, ಆ ಕಮಿಟಿಯಲ್ಲಿ ಈಗಾಗಲೇ ಪೂರ್ವಭಾವಿ ಚರ್ಚೆಯನ್ನ ಮಾಡಿದ್ದು. ಚರ್ಚೆಯನ್ನ ಮಾಡಿ ಇದರ ಅವಶ್ಯಕತೆ ಇದೆ ಅಂತ ನಮ್ಮ ಕಮಿಟಿಯವರು ಮನಗಂಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಈ ದಿವಸ ಸ್ಥಳ ಪರಿಶೀಲನೆಯನ್ನ ನಾನು, ನಮ್ಮ ಆಗಮ ಪಂಡಿತರು ಮತ್ತು ಚೀಫ್ ಆರ್ಕಿಟೆಕ್ಟ್ ಅವರು ಮತ್ತು ಇಂದಿನ ಸಚಿವರು ಮತ್ತು ಸ್ಥಳೀಯ ನಾಗರಿಕರ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಇಲ್ಲಿ ಎಲ್ಲರ ಅಭಿಪ್ರಾಯವೂ ಕೂಡ ದೇವಸ್ಥಾನದ ಪರಿಸ್ಥಿತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯವಾಗಿ ಇರುವಂತಹ ತಹಸೀಲ್ದಾರ್ ಅವರು ಇಲ್ಲಿ 12 ಎಕರೆ ಜಮೀನು ಲಭ್ಯ ಇದೆ ಅಂತ ಕೂಡ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಸಭೆಯನ್ನು ಕರೆದು ಸಾಧಕ ಬಾಧಕಗಳನ್ನ ಚರ್ಚಿಸಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಯಾಕೆಂದ್ರೆ ಕಳೆದ 8 ವರ್ಷಗಳಿಂದ ಈ ಸಮಸ್ಯೆ ಹಾಗೆ ಇನ್ನೂ ಪರಿಹಾರ ಆಗಿಲ್ಲ. ಈ ಸಮಸ್ಯೆಗೆ ಒಂದು ತಾತ್ವಿಕವಾದಂತಹ ಪರಿಹಾರವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಇವತ್ತು ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ನಾವು ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರವನ್ನು ಆದಷ್ಟು